ಇಲ್ಲಿ ಬೋಟ್ ಪ್ರಾಬ್ಲಮ್ ರಿಲೇಟೆಡ್ ಕಾನ್ಸೆಪ್ಟ್ ಇಲ್ಲಿ ಕರಿತಾ ಇದೀವಿ. ಸೊ ಬೋಟ್ ಪ್ರಾಬ್ಲಮ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಅ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಹೇಳಿದ್ರೆ, ಸ್ಟಿಲ್ ವಾಟರ್ ಅಂದ್ರೆ ಏನು? ಈ ನೀರು ಎಲ್ಲೂ ಹರಿತಾ ಇಲ್ಲ. ಈ ಕೆರೆ ಇರುತ್ತಲ್ಲ, ಕೆರೆಯಲ್ಲಿ ಇರುವಂತ ನೀರು ಎಲ್ಲೂ ಹರಿಯಲ್ಲ, ಅದು ಅಲ್ಲೇ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಂತ ತಿಳ್ಕೊಬಹುದು. ಸ್ಟಿಲ್ ವಾಟರ್ ಅಂತ ಹೇಳಿದ್ರೆ ನಾಟ್ ಮೂವಿಂಗ್ ವಾಟರ್, ಆಯ್ತಾ? ಸೊ ಸ್ಟಿಲ್ ವಾಟರ್ ಅಲ್ಲಿ ನಾವು ಒಂದು ಬೋಟ್ ಇಟ್ಟಾಗ ಅದು ಕೂಡ ಅಲ್ಲೇ ಇರುತ್ತೆ ಅಲ್ವಾ? ಅದನ್ನ ನಾನು ಇವಾಗ ಇಂಜಿನ್ ಆನ್ ಮಾಡ್ತು ಅಂತ ಹೇಳಿದ್ರೆ, ಆ ಇಂಜಿನ್ ಏನ್ ಶಕ್ತಿ ಇದೆಯೋ ಆ ಶಕ್ತಿಯಿಂದ ಮುಂದೆ ಹೋಗ್ತು ಹೊರತು ಇದು ಬೋಟು ಎಲ್ಲೂ ಹೋಗಲ್ಲ. ಗಾಳಿ ಅದು ಇದು ಅಂತ ಎಲ್ಲ ಹೇಳಿ ಅದನ್ನ ಮಾತಾಡ್ತಾ ಇಲ್ಲ. ಬರೀ ನೀರಿತ್ತು, ಈ ನೀರು ಎಲ್ಲೂ ಹರಿತಾ ಇಲ್ಲ, ಅಲ್ಲೇ ನಿಂತಿದೆ. ಅದ್ರ ಮೇಲೆ ಒಂದು ಬೋಟ್ ಇತ್ತು ಅಂತ ಹೇಳಿದ್ರೆ ಆ ಬೋಟ್ ಎಲ್ಲೂ ಹೋಗಲ್ಲ. ಇಂಜಿನ್ ಆನ್ ಮಾಡಿದ ತಕ್ಷಣ ಅದು ಮುಂದೆ ಹೋಗಿ ಶುರು ಆಗುತ್ತೆ. ಸೊ ಫುಲ್ ಪವರ್ ಅಲ್ಲಿ ಎಕ್ಸ್ km/h ಸ್ಪೀಡಲ್ಲಿ ಹೋಗುತ್ತೆ ಅನ್ಕೊಳ್ಳಿ ಈ ಬೋಟ್, ಸರಿನಾ? ಸೊ ಏನಂತ ಹೇಳಿದ್ರೆ, ಇಂಜಿನ್ ಪವರ್ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಸ್ಟಿಲ್ ವಾಟರ್ ಅಲ್ಲಿ ಇಟ್ರೆ, ಕೆರೆಯಲ್ಲಿ ನಾವು ಮೋಟರ್ ಬಿಟ್ರೆ ಅದು ಎಕ್ಸ್ km/h ಹೋಗುತ್ತೆ ಅಂತ ಹೇಳಿ. ಇದು ನಿಮ್ಮ ಮೊದಲನೇ ವಿಷಯ. ಎರಡನೇ ವಿಷಯ ಏನಂತ ಹೇಳಿದ್ರೆ, ದ ಲೀಫ್. ಇದು ಹರಿಯುವಂತ ನೀರು ಹುಡುಗರ, ಆಯ್ತಾ? ಈ ಹರಿತಾ ಇರೋ ನೀರಲ್ಲಿ ಒಂದು ಎಲೆ ಇತ್ತು ಅಂತ ಹೇಳಿದ್ರೆ, ನೀರು ಎಷ್ಟು ವೇಗವಾಗಿ ಹರಿತಾ ಇದೆಯೋ ಅಷ್ಟೇ ವೇಗವಾಗಿ ಇದು ಕೂಡ ಹರಿಯುತ್ತೆ. ಏನಂತ ಹೇಳಿದ್ರೆ, ನೀರು ಸ್ಪೀಡ್ ಏನಿರುತ್ತೋ ಅದೇ ಸ್ಪೀಡಲ್ಲಿ ಈ ಎಲೆ ಕೂಡ ಅದೇ ಸ್ಪೀಡಲ್ಲಿ ಮುಂದೆ ಹೋಗುತ್ತೆ ಅಂತ ಹೇಳಿ, ಸರಿನಾ? ಇವಾಗ ಒಂದು ಡೌನ್ ಸ್ಟ್ರೀಮ್, ಮೊದಲು ಡೌನ್ ಸ್ಟ್ರೀಮ್ ಮಾಡೋಣ, ಅದು ಈಸಿ ಇದೆ. ಈ ಒಂದು ಬೋಟ್ ಇಡ್ತೇನೆ ಈ ನೀರಲ್ಲಿ, ಏನ್ ಕಲ್ಗಿಲ್ ಏನಿಲ್ಲ. ಈ ಬೋಟನ್ನು ಕೂಡ ಎಷ್ಟು ಬೇಗ ಈ ಎಲೆ ಹೇಗೆ ಕೆಳಗಡೆ ಹರಿತಾ ಇದೆಯೋ, ಇದ್ರ ಸ್ಪೀಡ್ 5 km/h ಅನ್ಕೊಳ್ಳಿ ಅಂತ ಹೇಳಿದ್ರೆ, ನೀರಲ್ಲಿ ಇರುವಂತ ಸ್ಪೀಡ್ ಇದು. ಅದೇ ಸ್ಪೀಡಲ್ಲಿ ಈ ಎಲೆ ತರನೇ ಇದು ಕೂಡ 5 km/h ಹೋಗುತ್ತೆ ಅಲ್ವಾ? ಸರಿನಾ? ಅಕಸ್ಮಾತ್ ಆಗಿ ಮೋಟರ್ ಆನ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಕೂಡ 5 km/h ಹೋಗುತ್ತೆ. ಏನು? ಬೋಟ್ ಕೂಡ. ಅಕಸ್ಮಾತ್ ಇಂಜಿನ್ ಆನ್ ಮಾಡ್ದು ಅನ್ಕೊಳ್ರಿ, ಇಂಜಿನ್ ಫುಲ್ ಪವರ್ ಅಲ್ಲಿ ಈ ರೀತಿಯಲ್ಲಿ ಆನ್ ಮಾಡಿದ್ರೆ ಇದು ಓವರ್ ಆಲ್ ಸ್ಪೀಡ್ ಎಷ್ಟಾಗುತ್ತೆ? ಎಷ್ಟು ಜೋರ್ಗೆ ಹೋಗುತ್ತೆ ಇದು? ಎಕ್ಸ್ ಪ್ಲಸ್ ವೈನ ಎಕ್ಸ್ ಮೈನಸ್ ವೈನ? ಎಕ್ಸ್ ಪ್ಲಸ್ ವೈ ಅಲ್ವಾ? ಇಂಜಿನ್ ಕೂಡ ಮುಂದೆ ತೆಳ್ತಾ ಇದೆ, ನೀರು ಕೂಡ ಮುಂದೆ ತೆಳ್ತಾ ಇದೆ, ಹಾಗಾಗಿ ಇದು ಪೂರ ಸ್ಪೀಡ್ ಬಂದು ಎಕ್ಸ್ ಪ್ಲಸ್ ವೈ km/h. ಇವಾಗ ಇಂಜಿನ್ ಆನ್ ಇಲ್ಲ, ಬೋಟ್ ಹಿಂಗ್ ಬಿಟ್ಟಿದೆ, ಉಲ್ಟಾ ಹೋಗುತ್ತೆ ಇದು ಅಲ್ವಾ? ನೀರು ಎಳ್ಕೊಂಡು ಹೋಗುತ್ತೆ ಹಿಂದೆ ಇದನ್ನ. ಅಕಸ್ಮಾತ್ ಆಗಿ ನಾವು ಇಂಜಿನ್ ಆನ್ ಮಾಡಿದ್ರೆ, ಇಂಜಿನ್ ಆಕ್ಚುಲಿ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಂಡ, ಇವಾಗ ಗಾಡಿ ಮುಂದೆ ಹೋಗುತ್ತೆ ಹಿಂದೆ ಹೋಗುತ್ತಾ? ಮುಂದೆ ಹೋಗುತ್ತೆ. ಇದ್ರ ಸ್ಪೀಡ್ ಎಷ್ಟಿರುತ್ತೆ? ಎಕ್ಸ್ ಮೈನಸ್ ವೈ km/h. ಸೊ ಇದಕ್ಕೆ ಅಪ್ ಸ್ಟ್ರೀಮ್ ಅಂತ ಹೇಳ್ತಾರೆ. ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ ನೀರಿನ ವಿರುದ್ಧ ಹೋಗೋದು. ಡೌನ್ ಸ್ಟ್ರೀಮ್ ಅಂತ ಹೇಳಿದ್ರೆ ನೀರು ಒಟ್ಟಿಗೆ ಹೋಗೋದು, ಸರಿನಾ? ಅಪ್ ಸ್ಟ್ರೀಮ್ ಅಲ್ಲಿ ನಮ್ಮ ಬೋಟ್ ಸ್ಪೀಡು ಎಕ್ಸ್ ಮೈನಸ್ ವೈ ಇರುತ್ತೆ, ಡೌನ್ ಸ್ಟ್ರೀಮ್ ಅಲ್ಲಿ ನಮ್ಮ ಬೋಟ್ ಸ್ಪೀಡ್ ಎಕ್ಸ್ ಪ್ಲಸ್ ವೈ ಇರುತ್ತೆ. ಇದು ನೀವು ತಿಳ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಬರುವಂತ ಪ್ರಾಬ್ಲಮ್ಸ್ ಎಲ್ಲ ಮಾಡ್ಬೋದು.